ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ನಡೀತಾ ಇದೆ. ಈ ಸಂಬಂಧ ಈ ವ್ಯಾಪ್ತಿಯ 6 ಜಿಲ್ಲೆಗಳಲ್ಲಿ ಕೂಡ ಪ್ರವಾಸವನ್ನು ಕೈಗೊಂಡಿದ್ದೇನೆ. ಆರು ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಅಭೂತಪೂರ್ವವಾದಂತಹ ಬೆಂಬಲ ನನಗೆ ಸಿಕ್ಕಿದೆ. ಬಹುಶಃ ನಾನು ಈ ಹಿಂದೆ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕ ಬೆಂಬಲಕ್ಕಿಂತಲೂ ಕೂಡ ಅತ್ಯಂತ ಹೆಚ್ಚಿನ ಬಲವನ್ನು ಪದವೀಧರರು ನನ್ನ ಪರವಾಗಿ ನಿಂತಿರ್ತಕ್ಕಂಥದ್ದನ್ನು, ಪಕ್ಷಾತೀತವಾಗಿ ನಿಂತಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ. ಈ ನಿಟ್ಟಿನಲ್ಲಿ ಈಗಾಗಲೇ 6 ಜಿಲ್ಲೆ ವ್ಯಾಪ್ತಿನಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ ಅಂದರೆ ಶಿವಮೊಗ್ಗ ಜಿಲ್ಲೆ. 27,000 ಮತಗಳು ಶಿವಮೊಗ್ಗ ಜಿಲ್ಲೆನಲ್ಲಿದೆ. ಸುಮಾರು 6,500 ಮತಗಳು ದಾವಣಗೆರೆ ಜಿಲ್ಲೆನಲ್ಲಿದೆ. 11,500 ಮತಗಳು ಚಿಕ್ಕಮಗಳೂರು ಜಿಲ್ಲೆನಲ್ಲಿದೆ. ಉಡುಪಿ ಜಿಲ್ಲೆನಲ್ಲಿ ಸುಮಾರು 17,000 ಮತಗಳು ಹಾಗೂ 19,000 ಮತಗಳು ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ, 4,000ದಷ್ಟು ಮತಗಳು ಕೊಡಗು ಜಿಲ್ಲೆನಲ್ಲಿ ಇರ್ತಕ್ಕಂಥದ್ದು. ಬಹುಶಃ ಈ ಕ್ಷೇತ್ರದಲ್ಲಿ 3ನೇ ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥ ಒಬ್ಬ ಹಳೆಯ ಮತ್ತು ಹಿರಿಯ ಅಭ್ಯರ್ಥಿ ನಾನೇ ಅಂತ ಹೇಳಿ ಅನ್ನೋದರಲ್ಲಿ ತಪ್ಪಿರಲಿಕ್ಕಿಲ್ಲ. 2 ಬಾರಿ ಸೋತಿದ್ರೂ ಕೂಡ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಪದವೀಧರರೊಡನೆ ಅತ್ಯಂತ ನಿಕಟವಾದಂಥ ಸಂಪರ್ಕವನ್ನು ಹೊಂದಿಕೊಂಡು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಬಂದಂಥವನು ನಾನು. ಹಾಗಾಗಿ ಈ ಬಾರಿ ಎಲ್ಲ ಮತದಾರರು ಕೂಡ ನನ್ನ ಕೈ ಹಿಡಿತಾರೆ ಅನ್ನತಕ್ಕಂಥ ಒಂದು ಆತ್ಮವಿಶ್ವಾಸದ ಮೇಲೇ ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡಿ ಇವತ್ತು ಅಧಿಕೃತ ಅಭ್ಯರ್ಥಿಗಳಿಗೆ, ರಾಷ್ಟ್ರೀಯ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಿಗೆ ಅತ್ಯಂತ ಹೆಚ್ಚಿನ ಪೈಪೋಟಿಯನ್ನು ನೀಡತಕ್ಕಂತಹ ಒಂದು ಸ್ಪರ್ಧೆಯನ್ನು ಇವತ್ತು ತಂದೊಡ್ಡಿದ್ದೇನೆ. 2 ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳೂ ಕೂಡ ಈ ಒಂದು ಚುನಾವಣೆಯಲ್ಲಿ ಗೌಣರಾಗಿದ್ದಾರೆ. ಈ ಚುನಾವಣೆಯಲ್ಲಿ ನಾನು ಏನು ಪ್ರಚಾರಕ್ಕಾಗಿ 6 ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿದ್ದೇನೆ, ಆ ಪ್ರವಾಸದ ಸಂದರ್ಭದಲ್ಲಿ ಬಂದಿರತಕ್ಕಂಥ ಸ್ಪಂದನೆಯ ಆಧಾರದಲ್ಲಿ ನಾನು ಹೇಳೋದಾದರೆ, ನನಗೆ ನೇರವಾದಂತಹ ಸ್ಪರ್ಧೆ ನನಗೂ ಮತ್ತು ಭಾರತೀಯ ಜನತಾ ಪಕ್ಷದ ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ರಿಗೂ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಕಾರಣ, ಸೌತ್ ಕೆನರಾದಲ್ಲಿ, ಅದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆಂದೂ ಆಗದಷ್ಟು 36,000 ನೋಂದಾವಣಿ ಈ ಬಾರಿ ಆಗಿರ್ತಕ್ಕಂಥದ್ದು. ಆ ಭಾಗದ ಜನ ಎಲ್ಲೋ ಒಂದು ರೀತಿಯ ಭಾವನಾತ್ಮಕವಾಗಿ ಈ ಭಾಗದ ವ್ಯಕ್ತಿಗೆ ಗೆಲ್ಲಿಸ್ಕೊಳ್ಬೇಕು ಅನ್ನತಕ್ಕಂಥ ಮನಸ್ಥಿತಿನಲ್ಲಿ ಒಂದು ವರ್ಗ ಅವರಿಗೆ ಕೈ ಹಿಡಿತಾ ಇದ್ದರೆ, ನನಗೆ 2 ಅವಧಿಯಲ್ಲಿ ಪರಿಚಿತರಿರ್ತಕ್ಕಂಥವರು ನನ್ನನ್ನು ಹೆಚ್ಚು ಅಲ್ಲಿ ಬೆಂಬಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನನಗೆ ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ನೇರವಾದಂತಹ ಸ್ಪರ್ಧೆ ಏರ್ಪಡುತ್ತೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಈ ಭಾಗದ ಪದವೀಧರರಲ್ಲಿ ಮನವಿ ಮಾಡ್ತೇನೆ. ಈ ಹಿಂದೆ ಈ ಕ್ಷೇತ್ರವನ್ನು ಯಾವುದೇ ಪಕ್ಷ ಗೆದ್ದಿದ್ದರೂ ಶಿವಮೊಗ್ಗ ಜಿಲ್ಲೆಯವರು ಗೆಲ್ತಾ ಬಂದಿದ್ದರು. ಈ ಬಾರಿ ನಮ್ಮ ಜಿಲ್ಲೆಗೆ ಆ ಅವಕಾಶ ತಪ್ಪಿ ಹೋಗದೇ ಇರೋದಕ್ಕೆ, ನಮ್ಮ ಮತಗಳು ವಿಭಜನೆ ಆಗದೇ ಇರೋ ರೀತಿಯಲ್ಲಿ ನೀವು ನನ್ನನ್ನು ಬೆಂಬಲಿಸಿದಲ್ಲಿ ಖಂಡಿತವಾಗಿಯೂ ಕೂಡ ಈ ಒಂದು ಕ್ಷೇತ್ರವನ್ನು ನಾವು ಉಳಿಸ್ಕೊಳ್ಬೋದು ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಇತ್ತೀಚೆಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರದಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಗ್ರಾಮಗಳಲ್ಲಿ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ನನ್ನ ಬಗ್ಗೆ ಒಂದು ಅಪಪ್ರಚಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಚುನಾವಣೆಯಲ್ಲಿ ಅವರು ನ್ಯೂಟ್ರಲ್ ಆಗಿದ್ದಾರೆ, ಅವರು ಯಾರ ಪರವಾಗೂ ಕೆಲಸ ಮಾಡ್ತಿಲ್ಲ, ಅಥವಾ ಅವರು ಚುನಾವಣೆ ಪ್ರಚಾರ ಮಾಡ್ತಿಲ್ಲ ಅಂತ. ಬಹುಶಃ ಅಂತಹ ಅವರ ವರ್ಗಕ್ಕೆ ಅಭ್ಯರ್ಥಿ ಸರಿಯಾದ ತಯಾರಿಯನ್ನು ನೀಡದೇ ಇದ್ದರೆ ತಕ್ಕ ಉತ್ತರವನ್ನು ಚುನಾವಣೆಯಲ್ಲಿ ಮತದಾರರು ನಿಮ್ಮದಿಗೆ ನೋಡೋದಕ್ಕೆ ಸಿದ್ಧವಾಗಿದ್ದಾರೆ. ಎಚ್ಚರಿಕೆಯ ಮಾತುಗಳನ್ನಾಡಿ
ನಿಮ್ಮ ಅಭ್ಯರ್ಥಿಗಳ ಬಗ್ಗೆ, ನಿಮ್ಮ ಅಭ್ಯರ್ಥಿಯ ಮತವನ್ನು ಕೇಳುವುದರ ಬಗ್ಗೆ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ. ಆದರೆ ನನ್ನ ಹೆಸರುಗಳನ್ನು ನೀವು ತೆಗೆದುಕೊಂಡ್ರೆ ಅದಕ್ಕೆ ನನ್ನ ಹತ್ರ ಉತ್ತರಗಳಿದೆ. ಆ ಉತ್ತರವನ್ನು ಇವತ್ತು ಅನಿವಾರ್ಯವಾಗಿ ಹೇಳಲೇಬೇಕಾದಂಥ ಪರಿಸ್ಥಿತಿ ಇದೆ. 10 ವರ್ಷದ ವಿದ್ಯಾರ್ಥಿಯಾಗಿದ್ದಾಗಿನಿಂದ ನಾನು RSSನ ಕಟ್ಟಾಳು ಅಂಥೇಳಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಹೇಳ್ಕೊಂಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತಿನ 2 ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳು ಕೂಡ ಕಾಂಗ್ರೆಸ್ ಪಕ್ಷದಿಂದ ವಿಧಾನಸಭೆಗೆ ಅಭ್ಯರ್ಥಿಯಾಗೋದಕ್ಕೆ ನಮ್ಮ ನಾಯಕರುಗಳ ಮನೆ ಬಾಗಿಲನ್ನು ತಟ್ಟಿದ್ರು ಅನ್ನತಕ್ಕಂಥ ಸತ್ಯಾಂಶವನ್ನು ಬರೀ ನಮ್ಮ ಪಕ್ಷದ ನಾಯಕರನ್ನಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ ನಾಯಕರನ್ನಷ್ಟೇ ಅಲ್ಲ, ನನ್ನ ಬಳಿಯೂ ಕೂಡ ಇಬ್ಬರೂ ಬಂದು ನಿನ್ನ ಬೆಂಬಲ ಬೇಕು, ನಾವು ಕಾಂಗ್ರೆಸ್ಸಿಂದ ಹೈಕಮಾಂಡ್ನಿಂದ ಟಿಕೆಟ್ ತರ್ತೀವಿ ಅಂತೇಳಿ ಇಬ್ಬರೂ ನನ್ನ ಹತ್ರ ಬಂದಿದ್ರು. ಇವತ್ತು ರಾಷ್ಟ್ರೀಯ ಪಕ್ಷದ ಇಬ್ಬರು ಅಭ್ಯರ್ಥಿಗಳು. ಬಹುಶಃ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬರು ಕಾರ್ಯಕರ್ತರು ಎಚ್ಚರಿಕೆಯಿಂದಿರಬೇಕು ಅನ್ನತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಳೆದ ಚುನಾವಣೆಯಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ಹಿಂದಿನ ಅವರ ಪಕ್ಷದಿಂದ ಆಯ್ಕೆಯಾಗಿದ್ದಂತಹ ವಿಧಾನ ಪರಿಷತ್ ಸದಸ್ಯರು ಮತ್ತು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿರ್ತಕ್ಕಂಥವರಿಗೆ ಎಲ್ಲಿ ಹೋದರೂ ಕೂಡ ಅಭ್ಯರ್ಥಿ ಅವರಲ್ಲ, ನಾನೇ ಅಭ್ಯರ್ಥಿ ಅಂಥೇಳಿ ಮತವನ್ನು ಸನ್ಮಾನ್ಯ BS ಯಡಿಯೂರಪ್ಪನವರು ಕೇಳಿದರು. ಸನ್ಮಾನ್ಯ ಯಡಿಯೂರಪ್ಪಾಜಿಯವರಲ್ಲಿ ಈ ಸಂದರ್ಭದಲ್ಲಿ ನಾನೊಂದು ಮನವಿ ಮಾಡ್ತೇನೆ. ನಿಮ್ಮ ಕಾರ್ಖಾನೆಯಲ್ಲಿ ತಯಾರಾದಂಥವರು ನಿಮ್ಮನ್ನು ಬೈಲಿಕ್ಕೋಸ್ಕರನೇ ನಮ್ಮ ಪಕ್ಷಕ್ಕೆ ಬಂದಿರತಕ್ಕಂಥದ್ದನ್ನು ನೋಡಿದ್ದೀರಿ. ಇವತ್ತು ನೀವು ಅಭ್ಯರ್ಥಿ ಮಾಡಿರ್ತಕ್ಕಂಥ ವ್ಯಕ್ತಿ ಕೂಡ ಮುಂದೊಂದು ದಿನ ಕಾಂಗ್ರೆಸ್ ಪಕ್ಷದ ಕದ ತಟ್ಟಿ ಇಲ್ಲಿ ಬಂದು ನಿಮ್ಮ ಮಗನ ವಿರುದ್ಧನೇ ಲೋಕಸಭೆಗೆ ಸ್ಪರ್ಧಿಸಿಲ್ಲ ಅನ್ನುವಂಥದ್ದು ಯಾವುದೇ ಅನುಮಾನ ಇಲ್ಲ ಅನ್ನತಕ್ಕಂಥ ಮಾತನ್ನು ನಾನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಕಾರಣ ಈಗಾಗಲೇ ಅವರು ಹಿಂದೆ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗೋದಕ್ಕೆ ಪ್ರಯತ್ನ ಪಟ್ಟವರು. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕೆಲವು ವ್ಯಕ್ತಿಗಳು ಅವರನ್ನು ಕಾಂಗ್ರೆಸ್ಸಿನಿಂದ ಅಭ್ಯರ್ಥಿಯನ್ನಾಗಿಸೋದಕ್ಕೆ ಲೋಕಸಭೆಗೆ ಪ್ರಯತ್ನವನ್ನು ಪಟ್ಟವರು. ನೀವೇ ಗೆಲ್ಲಿಸಿ ನಿಮ್ಮ ವಿರುದ್ಧವೇ ತೊಡೆತಟ್ಟತಕ್ಕಂಥ ವ್ಯಕ್ತಿಗಳನ್ನು ನಿಮ್ಮ ಗರಡಿಯಲ್ಲಿ ತಯಾರು ಮಾಡಿದ್ರಿ ಮತ್ತು ಮಾಡೋದಕ್ಕೆ ಹೊರಟಿದ್ದೀರಿ. ಈ ಬಗ್ಗೆ ಯಡಿಯೂರಪ್ಪನವರ ಫಾಲೋವರ್ಸ್ಗಳು ಯೋಚನೆ ಮಾಡಿ ಈ ಚುನಾವಣೆಯಲ್ಲಿ ಮತವನ್ನು ಮತ್ತು ಪ್ರಚಾರವನ್ನು ಮಾಡಬೇಕು ಅನ್ನತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈಗಿರ್ತಕ್ಕಂಥ 3 ಅಭ್ಯರ್ಥಿಗಳು, ಅದು ರಘುಪತಿ ಭಟ್ ಇರ್ಬೋದು, ಕಾಂಗ್ರೆಸ್ ಮತ್ತು BJPಯ ಇಬ್ಬರು ಅಭ್ಯರ್ಥಿಗಳು ಕೂಡ ಒಂದೇ ಮನೆಯಿಂದ ಬಂದವರು. ಎಲ್ಲರೂ ಕೂಡ RSSನ ಒಂದು ಮೂಲದಲ್ಲೇ ಬಂದಂಥವರು. ಹಾಗಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಪದವೀಧರರಲ್ಲಿ ನಾನು ಮನವಿ ಮಾಡ್ತೇನೆ, ನನ್ನನ್ನು ಈ ಬಾರಿ ನೀವು ಬೆಂಬಲಿಸಿ. ಎಲ್ಲ ಜಿಲ್ಲೆಗಳಲ್ಲಿ ಅಭೂತಪೂರ್ವವಾದಂತಹ ಬೆಂಬಲವನ್ನು ಮಾನ್ಯ ಪದವೀಧರರು ನನಗೆ ನೀಡಿದ್ದಾರೆ. ಈ ಬಾರಿ ನಾನು ಈ ಚುನಾವಣೆಯನ್ನು ಗೆಲ್ತೇನೆ ಅನ್ನತಕ್ಕಂಥ ಆತ್ಮವಿಶ್ವಾಸ ಇದೆ. 2 ಬಾರಿ ನಾನು ಸೋತಿದ್ದೇನೆ. ಬಹುಶಃ ಒಂದು ಸೋಲಿನ ಅಥವಾ 2 ಸೋಲಿನ ಹೊಡೆತವನ್ನು ತಡ್ಕೊಳ್ಳೋದು ಅಷ್ಟು ಸುಲಭವಲ್ಲ. ಈ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ದಶೆಯಿಂದ ನಾನು ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇನೆ. ಶಿವಮೊಗ್ಗ ನಗರದ ಹಲವು ಸಂಘ ಸಂಸ್ಥೆಗಳಲ್ಲಿ ನಾನು ಕಾರ್ಯವನ್ನು ಮಾಡ್ತಾ ನನ್ನದೇ ಆದಂತಹ ಛಾಪನ್ನು ಮೂಡಿಸಿದ್ದೇನೆ. ವಿಶ್ವವಿದ್ಯಾನಿಲಯದಲ್ಲಿ ಸೆನೆಟ್ ಸದಸ್ಯನಾದಂಥ ಸಂದರ್ಭದಲ್ಲಿ, ಸಿಂಡಿಕೇಟ್ ಸದಸ್ಯನಾದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ಅನ್ಯಾಯ ಇರ್ಬೋದು, ಉಪನ್ಯಾಸಕರುಗಳಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ನಾನು ಹೋರಾಟವನ್ನು ಮಾಡಿಕೊಂಡು ಬಂದಂಥವನು. ಶಿವಮೊಗ್ಗ ನಗರದ ಪ್ರತಿಷ್ಠಿತ ಪದವೀಧರ ಸಹಕಾರ ಸಂಘದಲ್ಲಿ ನಾನು ಆ ಸಂಘದ ನೇತೃತ್ವವನ್ನು ವಹಿಸಿಕೊಂಡ ಕಳೆದ 20 ವರ್ಷದಲ್ಲಿ ಅದರ ಬೆಳವಣಿಗೆ ಎಲ್ಲ ನೀವೆಲ್ಲ ನೋಡಿದ್ದೀರಿ. ಶಿವಮೊಗ್ಗ ನಗರಕ್ಕೆ ಸೀಮಿತವಾದಂತಹ ಸಹಕಾರ ಸಂಘ ರಾಜ್ಯದ ಪ್ರಥಮ ಸಹಕಾರ ಸಂಘ ಅನ್ನತಕ್ಕಂಥ ಒಂದು ಹೆಗ್ಗಳಿಕೆಗೆ ಕಾರಣ ಆಗೋ ರೀತಿಯಲ್ಲಿ ನಾನು ಆ ಸಹಕಾರ ಸಂಘವನ್ನು ಬೆಳೆಸಿದ್ದೇನೆ. ಶಿವಮೊಗ್ಗ ನಗರದ ಅತ್ಯಂತ ಹಳೆಯ
ಮತ್ತು ಪ್ರತಿಷ್ಠಿತ ದೇಶೀಯ ವಿದ್ಯಾಶಾಲಾ ಸಂಸ್ಥೆಯಲ್ಲಿ ಕಳೆದ 11 ವರ್ಷದ ಕೆಳಗೆ ಆಡಳಿತ ಮಂಡಳಿಯಲ್ಲಿ ಒಂದು ಭಾಗವಾಗಿ ಇಂದು ಉಪಾಧ್ಯಕ್ಷನಾಗಿ ಆ ಸಂಸ್ಥೆಯನ್ನು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಅತ್ಯಂತ ಶ್ರಮ ವಹಿಸಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇನೆ. ಸೋಲಿನ ಅನುಭವವನ್ನು ಅದನ್ನು ಅನುಭವಿಸಿದವರಿಗೆ ಗೊತ್ತು. ನನ್ನ ಜಿಲ್ಲೆಯ ಎಲ್ಲ ಪದವೀಧರರಲ್ಲಿ ನಾನು ಮನವಿ ಮಾಡ್ತೇನೆ, ಈ ಬಾರಿ ನಿಮ್ಮ ಪ್ರತಿನಿಧಿಯಾಗಿ ನಾನು ಆಯ್ಕೆಯಾಗೋದಕ್ಕೆ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಹಣಬಲ ಹೆಂಡದ ಬಲದಿಂದ ಚುನಾವಣೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಪತ್ರಿಕಾಗೋಷ್ಠಿನಲ್ಲಿ ನಾನು ಹೇಳಿದ್ದೇನೆ, ಶಿವಮೊಗ್ಗ ನಗರದ ಎಲ್ಲ ಕ್ಲಬ್ಗಳಲ್ಲಿ ಬಾರ್ಗಳಲ್ಲಿ ಪ್ರತಿನಿತ್ಯ ಪದವೀಧರರನ್ನು ಒಂದು ಕೆಟ್ಟ ದಾರಿಗೆ ತೆಗೆದುಕೊಂಡು ಹೋಗ್ತಂತಹ ಕೆಲಸವನ್ನು ಮಾಡಿ ಮತಗಳನ್ನು ಸೆಳೀತಾ ಇದ್ದಾರೆ. ಮತದಾರರಿಗೆ ಹಣದ ಆಮಿಷ, ನಿನ್ನೆ ಶಾಲೆಗಳಲ್ಲಿ ಹಣವನ್ನು ಈಗಾಗಲೇ ಹಂಚಲಾಗಿದೆ. ಇವತ್ತಿನಿಂದ ಪ್ರತಿಯೊಬ್ಬ ಪದವೀಧರರಿಗೆ ಇಡೀ ಕ್ಷೇತ್ರದಾದ್ಯಂತ ಹಣವನ್ನು ಹಂಚಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡು ಹಂಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನ್ನ ಜಿಲ್ಲೆಯ ಗೌರವಾನ್ವಿತ ಪದವೀಧರರಲ್ಲಿ ವಿನಂತಿಯನ್ನು ಮಾಡ್ತೇನೆ, ಅವರ ಹಣವನ್ನು ಪಡೆಯಿರಿ, ನನಗೆ ಮತವನ್ನು ನೀಡಿ. ನಾನು ಹಣವಂತನಲ್ಲ, ಆದರೆ ನಿಮ್ಮ ಪ್ರೀತಿಯನ್ನು ಗೆದ್ದು ಈ ಬಾರಿ ವಿಧಾನ ಪರಿಷತ್ತನ್ನ ನಾನು ಪ್ರವೇಶವನ್ನು ಮಾಡ್ತಕ್ಕಂಥ ಎಲ್ಲ ರೀತಿಯ ಪ್ರಾಮಾಣಿಕವಾದಂತಹ ಕೆಲಸವನ್ನು ನಾನು ಮಾಡಬಲ್ಲೆ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ನೌಕರರಿಗಿರ್ತಕ್ಕಂಥ ಹಲವು ಸಮಸ್ಯೆಗಳಲ್ಲಿ, ಅದು ಪಿಂಚಣಿ ವಂಚಿತರಿಂದ ಸಮಸ್ಯೆಗಳಿರ್ಬೋದು, ಅತಿಥಿ ಉಪನ್ಯಾಸಕರುಗಳ ಸಮಸ್ಯೆ ಇರ್ಬೋದು, ಸರ್ಕಾರಿ ನೌಕರರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಅವ್ರದ್ದೇ ಆದಂಥ ಹೋರಾಟಗಳಲ್ಲಿ ನಾನು ಕೂಡ ಭಾಗಿಯಾಗಿದ್ದಂಥವನು. ಬಹುಶಃ ಅಧಿಕಾರ ಇದ್ದಿದ್ದರೆ ಸಾಂವಿಧಾನಿಕ ಮನೆಗಳಲ್ಲಿ ನಾನು ಕೂಡ ಅವರ ಧ್ವನಿಯಾಗಿ ಮಾತನಾಡುವಂಥ ಅವಕಾಶ ಸಿಕ್ಕಿದ್ರೆ ನಾನು ಮಾತನಾಡ್ತಿದ್ದೆ. ಆದರೆ ಆ ಅವಕಾಶವನ್ನು ಈಗ ನನಗೆ ನೀವು ಕೊಡಿಸ್ಕೊಡ್ಬೇಕು ಅನ್ನತಕ್ಕಂತಹ ಒಂದು ಅತ್ಯಂತ ಪ್ರೀತಿಪೂರ್ವಕ ಮನವಿಯನ್ನು ನನ್ನ ಪದವೀಧರ ಬಂಧುಗಳಲ್ಲಿ ನಾನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಪ್ರತಿಸ್ಪರ್ಧಿ ಯಾರು? ಕಾಂಗ್ರೆಸ್ ಅಭ್ಯರ್ಥಿನೂ ಪ್ರತಿಸ್ಪರ್ಧಿ ಭಟ್. ಶಿವಮೊಗ್ಗ ಸಿಟಿನಲ್ಲಿ ಕೂತ್ರೆ ಇದು ಗೊತ್ತಾಗೋದಿಲ್ಲ. ಬಹುಶಃ ಅಭ್ಯರ್ಥಿಗಳು 5 ವರ್ಷ ಅಧಿಕಾರದಲ್ಲಿದ್ದಾಗಲೇ ಈ ಕ್ಷೇತ್ರ ಸುತ್ತಲಿಲ್ಲ. ಇನ್ನು ಈಗ ಯಾವ್ದಾದ್ರು ಕ್ಷೇತ್ರ ಸುತ್ತಿ ಅವ್ರು ಓಟ್ ಕೇಳಿದರೆ ಬಹುಶಃ ಅಲ್ಲಿಯ ಮನದಾಳದ ಮಾತುಗಳು ಗೊತ್ತಾಗ್ತಿತ್ತು. ಪಕ್ಷದ ಕಚೇರಿಯಲ್ಲಿ ಕೂತು ಸಭೆ ಮಾಡಿ ಭಾಷಣ ಮಾಡಿ ಬಂದ ತಕ್ಷಣ ಮತಗಳು ಪರಿವರ್ತನೆ ಆಗೋದಿಲ್ಲ. ಮತದಾರರ ಹತ್ತಿರ ಹೋಗಬೇಕು. ಎಲ್ಲೆಲ್ಲಿ ಮತದಾರರಿದ್ದಾರೆ ಅವರನ್ನು ಸಂಪೂರ್ಣವಾಗಿ ಅಲ್ಲದೇ ಇದ್ದರೂ 50% ಮುಟ್ಟುವಂಥ ಕೆಲಸ ಆಗಬೇಕು. ಭಾರತೀಯ ಜನತಾ ಪಕ್ಷದ ಕೆಲವು ನಾಯಕರುಗಳ ಆಟದಿಂದ ಕಾರ್ಯಕರ್ತರು ತಪ್ಪುದಾರಿ ಹೋರಾಟ ಯಾವುದು? ಬಿಜೆಪಿಯ ಅಭ್ಯರ್ಥಿ ಪರವಾಗಿ ನನ್ನ ಹೆಸರನ್ನು ಬಳಕೆ ಮಾಡ್ಕೊಂಡು ಮಾತಾಡ್ತಿದ್ದಾರೆ, ಅದನ್ನ ಸ್ಟಾಪ್ ಮಾಡಬೇಕು. ಅವರ ಕಾರ್ಯಕರ್ತರು ಹೊನ್ನಾಳಿನಲ್ಲಿ ಒಂದು ಅರಬಗಟ್ಟೆ ಅನ್ನುವಂಥ ಊರಿನಲ್ಲಿ ಮತ್ತು ಸಾಸಿವೆಹಳ್ಳಿ ಅನ್ನುವಂಥ ಗ್ರಾಮದಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮತದಾರರು, ಇಲ್ಲ ನಾವು SP ದಿನೇಶ್ ಅವರಿಗೆ ಈ ಬಾರಿ ಮತ ಕೊಡ್ತೇವೆ, ಅವರು 2 ಬಾರಿ ಸೋತಿದ್ದಾರೆ, ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದಾರೆ ಅನ್ನತಕ್ಕಂಥ ಮಾತನ್ನು ಹೇಳಿದಾಗ, ಇಲ್ಲ ಅವರು ನ್ಯೂಟ್ರಲ್ ಆಗಿದ್ದಾರೆ, ಅವರು ಚುನಾವಣಾ ಕಣದಿಂದ ಎಲ್ಲೂ ಪ್ರಚಾರದಲ್ಲಿಲ್ಲ ಅಂತ. ನಾನು ಪ್ರಚಾರದಲ್ಲಿ ಉಡುಪಿ ಮತ್ತು ಮಂಗಳೂರು ಭಾಗದಲ್ಲಿ ಪ್ರಚಾರದಲ್ಲಿದ್ದೆ. ಇವರು ಈ ಥರದ ಮಾತುಗಳನ್ನು ಆಡಿದರು. ಬಹುಶಃ ನಾನು ಈ ಸಂದರ್ಭದಲ್ಲಿ ಸುಮ್ಮನಿದ್ರೆ ಸರಿ ಹೋಗೋದಿಲ್ಲ. ಅದಕ್ಕೆ ಕೆಲವೊಂದು ವಿಚಾರಗಳನ್ನು ಇವತ್ತು ತಮ್ಮೆದುರು ಹೇಳಬೇಕಾದಂಥ ಅನಿವಾರ್ಯತೆ ಪರಿಸ್ಥಿತಿ ಬಂದಿದೆ. ಬಹುಶಃ ಕಾಂಗ್ರೆಸ್ಸಿನ ಇವತ್ತಿನ ಅಭ್ಯರ್ಥಿ ಯಡಿಯೂರಪ್ಪನವರ ಕಿಚನ್ ಕ್ಯಾಬಿನೆಟಲ್ಲಿ ಇದ್ದವರು. ಅವಕಾಶವನ್ನು ರಾಜಕೀಯದಲ್ಲಿ ಎಲ್ಲ ಕಡೆನೂ ಹುಡುಕೊಂಡು ಬಂದಿರತಕ್ಕಂಥ ವ್ಯಕ್ತಿತ್ವ ಅವ್ರದ್ದು ಇದೆ, ಇವ್ರದ್ದು ಇದೆ. ಒಂದೇ ವರ್ಷದ ಕೆಳಗೆ ಇವರು ಕಾಂಗ್ರೆಸ್ನಿಂದ ಶಿವಮೊಗ್ಗ ನಗರದ ಟಿಕೆಟ್ ತೆಗೆದುಕೊಳ್ಳೋದಕ್ಕೆ ನಮ್ಮ ಎಲ್ಲ ನಾಯಕರುಗಳ ಸಂಪರ್ಕವನ್ನು ಹೊಂದಿದ್ರು. ನನ್ನ ಬಳಿಯೂ ಬಂದಿದ್ದರು.
ನಾನು ಹೈಕಮಾಂಡ್ ಜೊತೆ ಮಾತಾಡಿದ್ದೇನೆ, ಟಿಕೆಟ್ ತರ್ತಾನೆ, ನಿನ್ನ ಬೆಂಬಲ ನನಗೆ ಬೇಕು ಅಂತ. ಹಾಗೆಯೇ ಕಾಂಗ್ರೆಸ್ಸಿನ ಇವತ್ತಿನ ಅಧಿಕೃತ ಅಭ್ಯರ್ಥಿ ಕೂಡ ನನ್ನ ಹತ್ರ ಬಂದಿದ್ದರು, ನಾನು ಟಿಕೆಟ್ ತರ್ತೇನೆ, ನಿಮ್ಮ ಬೆಂಬಲ ಬೇಕು ಅಂತ. ಎಸ್, ಅಧಿಕೃತ ಅಭ್ಯರ್ಥಿಗಳು 2 ಮನೆಗಳಲ್ಲಿ ಒಳಗೆ ಸೇರ್ಕೊಂಡಿದ್ದಾರೆ. ನಾನು ಇವತ್ತು ಹೊರಗೆ ನಿಂತಿದ್ದೇನೆ. ಅನುಮಾನನೇ ಬೇಡ, ನಂದಂತೂ ನಾನು 100% ನಾನು ಪಕ್ಷದವನೇ. ಅವರನ್ನೇ ಪ್ರಶ್ನೆ ಮಾಡಿದ್ರೆ ಒಳ್ಳೇದು. ಹೇಳಿದ್ನಲ್ಲ, ಈಗ ಬಂದ್ರಾ? ರಘುಪತಿ ಭಟ್ಟು ನೇರ ಪ್ರತಿಸ್ಪರ್ಧಿ. ಶಿವಮೊಗ್ಗ ನಗರದಲ್ಲಿ ನಿಮಗೆ ಬಹುಶಃ ಬಿಜೆಪಿ ಅಭ್ಯರ್ಥಿಯ ಹಣದ ಅಬ್ಬರ ಕಾಣುತ್ತೆ, ಕ್ಲಬ್ಗಳಲ್ಲಿನ ರಾತ್ರಿಯ ಹೆಂಡದ ಅಬ್ಬರ ಕಾಣುತ್ತೆ. ಈ ಅಬ್ಬರ ಯಾವ ಜಿಲ್ಲೆಗಳಲ್ಲೂ ಇಲ್ಲ, ಯಾವ ಜಿಲ್ಲೆಗಳಲ್ಲೂ ಇಲ್ಲ. ಅಬ್ಬರ ಇರೋದು ಕೇವಲ ಶಿವಮೊಗ್ಗದಲ್ಲಿ ಮಾತ್ರ. ಅಂತ ಒಂದು ಒಳ್ಳೆಯ ಸಂಸ್ಕೃತಿ ಆ ಭಾಗದಲ್ಲಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಈ ಕ್ಷೇತ್ರವನ್ನ ಅತ್ಯಂತ ಗೌರವಯುತವಾಗಿ ನಾನು ಕಳೆದ ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ದೆ, ತುಂಬ ವ್ಯವಸ್ಥಿತವಾಗಿ ಡಿ.ಎಚ್. ಶಂಕರಮೂರ್ತಿಗಳು ತೆಗೆದುಕೊಂಡು ಬಂದಿದ್ರು. ನನಗೆ ಅತ್ಯಂತ ಸಂತಸದ ದಿನ ಅಂತಂದರೆ, ನಾನು ಸೋತರೂ ಕೂಡ ಡಿ.ಎಚ್. ಶಂಕರಮೂರ್ತಿ ಅವರೆದುರು ಸ್ಪರ್ಧೆ ಮಾಡಿದಂಥ ಸಂದರ್ಭ. ಅವರು ಹಣ ಹಂಚಲಿಲ್ಲ, ಹೆಂಡ ಕೊಡಿಸ್ಲಿಲ್ಲ. ನನ್ನ ಹತ್ರ ಅಂತೂ ಅದಕ್ಕೆ ವ್ಯವಸ್ಥೆಗೆ ನನ್ನ ಹತ್ರ ಜೇಬ್ ಖಾಲಿ ಇತ್ತು. ನಾನು ನಿಮ್ಮಂಥವ್ರ ಜೇಬಿಗೆ ಕೈ ಹಾಕೇನೆ ಚುನಾವಣೆ ಮಾಡಿದ್ದು. ಇವತ್ತು ಅದನ್ನೇ ಮಾಡ್ತಾ ಇದ್ದೇನೆ. ಹಾಗಾಗಿ ಇವತ್ತು ಹಣಬಲ ಮತ್ತು ಹೆಂಡ ಬಲದ ಚುನಾವಣೆ ಭಾರತೀಯ ಜನತಾ ಪಕ್ಷದಿಂದ ಆಗ್ತಾ ಇದೆ. ಈ ಬಗ್ಗೆ ಬಿ.ಎಸ್. ಯಡಿಯೂರಪ್ಪನವರ ಕುಟುಂಬದವರ, ಯಾಕೆಂದರೆ ಅವ್ರದೇ ಅಭ್ಯರ್ಥಿ ಅಂತೇಳಿ ಅವ್ರ ಪಕ್ಷದವರೇ ಆಪಾದನೆ ಮಾಡಿದ್ದಾರೆ. ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನವರ ಕುಟುಂಬದ ಅಭ್ಯರ್ಥಿ ಇದು ಅಂತೇಳಿ ಅವ್ರದೇ ಪಕ್ಷದವರು ಆಪಾದನೆ ಮಾಡಿದ್ದಾರೆ. ನಿಮಗೆ ನೀವು ಟಿಕೆಟ್ ಕೊಡಿಸಿರೋ ಅಭ್ಯರ್ಥಿ ಮುಳ್ಳಾಗ್ತಾರೆ. ಮುಂದೊಂದು ದಿನ ಮತ್ತೊಂದು ಪಕ್ಷದಿಂದ ನಿಮ್ಮ ಮಗನ ಎದುರೇ ಲೋಕಸಭೆಗೆ ಅಭ್ಯರ್ಥಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಅವರು ಇವತ್ತು ಹೇಳ್ಕೊಂಡಿರ್ಬೋದು, ನಾನು 10 ವರ್ಷದ ವಿದ್ಯಾರ್ಥಿಯಾಗಿನಿಂದ RSS ಅಂತ. ಆದರೆ ಕಳೆದ ವರ್ಷ ಅವರು ವಿಧಾನಸಭೆಗೆ ಕಾಂಗ್ರೆಸ್ನಿಂದ ಪ್ರಯತ್ನ ಪಟ್ಟಂಥವರು, ಬಾಗಿಲು ತಟ್ಟದಂಥವರು. ಹಾಗಾಗಿ ನೀವು ಬೆಳೆಸಿದಂತಹ ಇವತ್ತಿನ ಕಾಂಗ್ರೆಸ್ ಅಭ್ಯರ್ಥಿ ಇವತ್ತು ಕಾಂಗ್ರೆಸ್ಸಿಗೆ ಬಂದು ಅಭ್ಯರ್ಥಿಯಾಗಿ ಮೊನ್ನೆ ನಿಮ್ಮ ವಿರುದ್ಧ ಹೇಗೆ ನಿಮ್ಮ ಕುಟುಂಬದ ವಿರುದ್ಧ ಮಾತನಾಡಿದ್ರೋ ಅಂತಹ ಒಬ್ಬ ವ್ಯಕ್ತಿಯನ್ನೇ ಇನ್ನೊಬ್ಬರನ್ನ ನೀವು ಅಭ್ಯರ್ಥಿಯಾಗಿ ಇವತ್ತು ರೆಡಿ ಮಾಡಿದ್ದೀರಿ. ನೀವು ಎಚ್ಚರದಿಂದಿರಿ. ಅದಕ್ಕೆ ಅವರ ಏನು ಬೆಂಬಲಿಗರಿದ್ದಾರೆ ಈ ಚುನಾವಣೆಯಲ್ಲಿ ನೀವು ನಿದ್ದೆಗೆಟ್ಟರೆ ಮತ್ತೆ ಮುಂದಿನ ದಿನಗಳಲ್ಲಿ ನೀವು ನಿದ್ದೆಗೆಡುವಂತಹ ಪರಿಸ್ಥಿತಿ ಬರುತ್ತೆ. ದಯಮಾಡಿ ನನ್ನನ್ನು ಬೆಂಬಲಿಸಿ ಅನ್ನತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಹೆಚ್ಚು ಶಿವಮೊಗ್ಗದಲ್ಲಿ ಕೆಲವು ನಾವು ನೀವು ಸಂಜೆ ಸೇರ್ಕೊಳ್ಳೋದಾಗುತ್ತೆ. ಬಹುಶಃ ನಾನು ಅಲ್ಲ, ಈಗ ಏನಾಗಿದೆ, ಎಲ್ಲ ಕಡೆ ಹೋಗಿ ಪಾರ್ಟಿಗಳು ತಗೊಂಡು ಬರ್ತಾರೆ, ಯಾರಿಗೆ ಎಲ್ಲಿ ಓಟ್ ಹಾಕ್ತಾರೆ ಅಂತ ಗೊತ್ತಿರಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಲ್ಲಿ ಹಿಂದೆಲ್ಲ ಏನಾಗ್ತಿತ್ತು ಅಂತಂದರೆ, ಗೊತ್ತಿದೆ, ಈ ಸರಾಯಿ ನಡೆಯುವಂಥ ಸಂದರ್ಭದಲ್ಲಿ ಹಿಂದಿನ ದಿನ ಸರಾಯಿ ಪಾಕೆಟ್ ಹಂಚಿದರೆ ಚುನಾವಣೆ ಅನ್ನುವಂಥ ವ್ಯವಸ್ಥೆ ಇತ್ತು. ಆದರೆ ಇವತ್ತು ಎಲ್ಲ ಪಕ್ಷಗಳು, ಆ ಪಕ್ಷ ಈ ಪಕ್ಷ ಅಂತಲ್ಲ, ಅದಕ್ಕೆಲ್ಲ ತಿಲಾಂಜಲಿ ಮಾಡಿ ಒಂದಿಷ್ಟು ಹಣ ಕೊಟ್ಟು ಓಟ್ ತೊಗೊಳ್ಳೋಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಪದವೀಧರರ ಕ್ಷೇತ್ರದಲ್ಲಿ ಇನ್ನೂ ಇದು ನಿಂತಿಲ್ಲ. ಅದು ಹೆಂಡದ ಜೊತೆಗೆ ಹಣದ ಹೊಳೆಯನ್ನು ಕೂಡ BJP ಅಭ್ಯರ್ಥಿ ಮಾಡ್ತಾ ಇರ್ತಕ್ಕಂಥದ್ದು ಈ ಕ್ಷೇತ್ರದ ಮತದಾರರನ್ನ ಒಂದು ಕೆಟ್ಟ ಒಂದು ವ್ಯವಸ್ಥೆಗೆ ತೆಗೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಹೌದು, ಪದವೀಧರರನ್ನು ಅವಮಾನಿಸ್ತಕ್ಕಂಥ ಒಂದು ಕೆಲಸ ಈ ಕ್ಷೇತ್ರದಲ್ಲಿ ಆಗ್ತಿದೆ. ಬಹುಶಃ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗುವಂಥ ಸಂದರ್ಭದಲ್ಲಿ ನನಗೆ ಒಂದು ನೆನಪು, ನನಗೆ ಬಹಳಷ್ಟು ಕಡೆ ನಿನ್ನೆ ಹೊನ್ನಾಳಿ ಮತ್ತು ಚನ್ನಗಿರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಈಗ ತಾನೇ ಗಜೇಂದ್ರ ಸ್ವಾಮಿಯವರು ಕೇಳಿದಂಥ ಹಾಗೆ, ನಿಮ್ಮ ಪಕ್ಷದಲ್ಲಿ ಯಾಕೆ ನಿಮ್ಮನ್ನು ಅಭ್ಯರ್ಥಿ ಮಾಡಲಿಲ್ಲ, ಅವರನ್ನು ಯಾಕೆ ಅಭ್ಯರ್ಥಿ ಮಾಡಿದರು ಅಂತ.
ನನಗೆ ಇತ್ತೀಚಿನ ದಿನಗಳ ನನಗೆ ಅನ್ನಿಸ್ತಾ ಇದೆ, ಈ ಒಂದು ಗಾದೆ ಮಾತಿದೆ, ಯಾರ ಮೇಲಾದರೂ ಸಿಟ್ಟಿದ್ರೆ ಒಂದು ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸ್ಬೇಕಂತೆ, ಇಲ್ಲ ಹಳೆ ಲಾರಿ ಕೊಡಿಸ್ಬೇಕಂತೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಈಗಿನ ಅಭ್ಯರ್ಥಿ ಈ ಹಿಂದೆ ಸನ್ಮಾನ್ಯ ಬಂಗಾರಪ್ಪನವ್ರನ್ನ, ಅವರ ಕುಟುಂಬ ವರ್ಗದವ್ರನ್ನ ಅತ್ಯಂತ ಕೀಳು ಮಟ್ಟದ ಭಾಷೆಯಲ್ಲಿ ಮಾತನಾಡಿರ್ತಕ್ಕಂಥದ್ದು ನೆನ್ಪಿಟ್ಟುಕೊಂಡು, ಇದು ಎದುರುಗಡೆ ಇದ್ದರೆ ಹೊಡೆದ್ರೆ ಸರಿ ಹೋಗಲ್ಲ, ಒಳಗಿಟ್ಕೊಂಡೇ ಹೊಡಿಬೇಕು ಅಂತೇಳಿ ಒಳಗೆ ಕರ್ಕೊಂಬಂದು ಎಲ್ಲೋ ಸರಿಯಾಗಿ ಕೊಡ್ತಾ ಇದ್ದಾರೆ ಅಂಥೇಳಿ ನನಗೆ ಭಾವಿಸುತ್ತೆ. ಯಾಕೆಂತಂದರೆ ಕೇವಲ ಬಂಗಾರಪ್ಪಾಜಿ ಕುಟುಂಬವಷ್ಟೇ ಅಲ್ಲ, ರಾಹುಲ್ ಜಿ ಅವರನ್ನು, ಸಿದ್ದರಾಮಯ್ಯನವ್ರನ್ನ ಕೂಡ ಅತ್ಯಂತ ಸಣ್ಣ ಪದಗಳಿಂದ ಮಾತನಾಡಿದಂಥ ವ್ಯಕ್ತಿ. ಆ ಎಲ್ಲ ಸಿಟ್ಟನ್ನು ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ನಾಯಕರುಗಳು ಈ ಬಾರಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ವಿರುದ್ಧ ತೀರಿಸ್ಕೊಳ್ತಾರೆ ಅನ್ನತಕ್ಕಂಥ ಅತ್ಯಂತ ಒಂದು ಆಶಾಭಾವನೆ ಮತ್ತು ನಂಬಿಕೆ ನನಗಿದೆ. ಅವರೆಲ್ಲರೂ ಕೂಡ ನಿಜವಾದ ಕಾಂಗ್ರೆಸ್ಸಿಗನಾಗಿದ್ದ ನನ್ನನ್ನು ಬೆಂಬಲಿಸ್ತಾರೆ ಅನ್ನತಕ್ಕಂಥ ಒಂದು ಭರವಸೆ ಕೂಡ ಇದೆ. ಧನ್ಯವಾದಗಳು ಸರ್.